ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೃಂದಾ ಚರಣ್ ಹತ್ರ, ಬಾ ನಾವಿಬ್ಬರು ಎಲ್ಲಾದರೂ ಟ್ರಿಪ್ಗೆ ಹೋಗಿ ಬರೋಣ, ಜಾಗ ಚೇಂಜ್ ಆಗ್ತಿದ್ದ ಹಾಗೆ ಮನಸ್ಸು ಸ್ವಲ್ಪ ಬದಲಾಗುತ್ತೆ ಅಂತಾಳೆ. ಇವನಿಗೆ ಈ ರೀತಿ ಹೇಳಿದರೆ ಅರ್ಥ ಆಗಲ್ಲ ಅಂತ ಯೋಚನೆ ಮಾಡ್ತಾ, 1-2-3 ಡೇಸ್ ಅಷ್ಟೇ, ಹಳೆ ನೆನಪುಗಳನ್ನೆಲ್ಲ ಅಲ್ಲೇ ಬಿಟ್ಟು ವಾಪಸ್ ಬರೋಣ, ಇಲ್ಲಿ ಇದೇ ಮನೇಲಿ ಇವ್ರ ಜೊತೆನೇ ಹೊಸ ಜೀವನ ಶುರು ಮಾಡೋಣ ಅಂತಾಳೆ ಬೃಂದಾ. ಈ ಯೋಚನೆ ನನಗೂ ಬಂದಿತ್ತು ಬೃಂದಾ, ಎಲ್ಲಾದರೂ ದೂರ ಹೋಗ್ಬಿಡೋಣ ಅನಿಸಿತ್ತು ಅಂತಾನೆ ಚರಣ್. ಮತ್ತೆ ಹಿಂಗೆ ಕೂತಿದ್ಯಾ, ನೀನು ಹ್ಞೂ ಅಂತ ಹೇಳು, ಚಿಟಿಕೆ ಹೊಡೆಯೋಷ್ಟರಲ್ಲಿ ಎಲ್ಲ ಅರೇಂಜ್ ಮಾಡ್ತೀನಿ. ಇದು ನಾನು ನೀನು ಹೋಗ್ತಾ ಇರೋ ಫಸ್ಟ್ ಟ್ರಿಪ್ಪು, ಅಂದರೆ ಹನಿಮೂನು ಅಂತಾಳೆ ಬೃಂದಾ. ಈ ಕ್ಷಣದಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಬೃಂದಾ, ಆಗದೆ ಇರೋ ಕೆಲಸದ ಬಗ್ಗೆ ಮಾತಾಡಿ ಪ್ರಯೋಜನ ಏನಿದೆ ಅಂತ ಚರಣ್ ಎದ್ದು ನಿಲ್ಲುವಾಗ ಬೃಂದಾ ಬ್ಯಾಗ್ ಕೆಳಗಡೆ ಬೀಳುತ್ತೆ. ಅದರಲ್ಲಿರೋ ದುಡ್ಡೆಲ್ಲ ಕೆಳಗೆ ಚೆಲ್ಲುತ್ತೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಬೃಂದಾ ಅಂತಾನೆ ಚರಣ್. ಈಚೆ ಶಕುಂತಲ ಮನೆ ಹೊರಗಡೆ ಕೂತಿರ್ತಾರೆ. ಆಗ ಶ್ರೀಮಂತ ಆಚೆ ಈಚೆ ತಿರುಗ್ತಾ ಛೇ ಅಂತಿರ್ತಾನೆ. ಯಾಕೋ ಶ್ರೀಮಂತ, ಒಳ್ಳೆ ಹಣ್ಣು ಸುಟ್ಟು ಬೆಕ್ಕಿನ ತರಹ ಓಡಾಡ್ತಿದ್ಯಲ್ಲ ಅಂತಾರೆ ಶಕುಂತಲ. ಅತ್ತೆ, ನಮ್ಮ ಅಳಿಮಯ್ಯಂಗೆ ಏನಾಗಿದೆ ಅಂತ. ಶ್ರೀಮಂತ, ಏನಾಗಿದೆ ಅಂತಾರೆ ಶಕುಂತಲ. ಅವನೇ ನಮ್ಮ ಭಾರ್ಗವಿ ಹತ್ರ ಹೆಂಡತಿ, ಲವ್ವರ್, ಸ್ನೇಹಿತೆ ಅಂತ ಅದೇನೇನೋ ರೂಲ್ಸ್ ಹಾಕ್ದ. ಈಗ ಅವಳು ಅವನನ್ನು ಒಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಸತಾಯಿಸ್ತಿದ್ದಾನೆ. ಎಷ್ಟಿರಬೇಡ ಅವನಿಗೆ ಕೊಬ್ಬು ಅಂತಾನೆ ಶ್ರೀಮಂತ. ಹೌದಾ ಅಂತಾರೆ ಶಕುಂತಲ. ಕೇಳ್ತಿರಲ್ಲ ಅಂತಾನೆ ಶ್ರೀಮಂತ. ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ, ಅದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು ಅಂತಾರೆ ಶಕುಂತಲ. ಅತ್ತೆ, ನನ್ನನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನನಗೆ ಮದುವೆ ಆಗೆಲ್ಲ ಒಪ್ಕೋತೀನಿ, ಆದರೆ ಮದುವೆ ಆದವ್ರ ಮಧ್ಯೆ ಏನೇನೆಲ್ಲ ನಡೆಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ನಮ್ಮ ಅಳಿಮಯ್ಯ ಕುಗ್ಗೋದಾಗ ಫ್ರೆಂಡಾಗಿ ಅವನ ಜೊತೆ ನಿಂತಳು, ತಾನೇ ಹೊಸೆಯಾಗಿ ಈ ಮನೆಗೆ ಬಂದ ಮೇಲೆ ಮನೆಯವ್ರ ಜೊತೆನೂ ನಿಂತಳು, ತಾನೇ ಎಲ್ಲ ವಿಚಾರದಲ್ಲೂ ಅವನ್ನ ಹೇಳ್ಕೊಳ್ಳೋದಕ್ಕೂ ಮುಂಚೆ ಅರ್ಥ ಮಾಡ್ಕೋತಾಳೆ ನಮ್ಮ ಭಾರ್ಗವಿ ಅಂತ ಹೆಂಡ್ತಿನ ದುರ್ಬೀನ್ ಹಾಕಿ ಹುಡುಕಿದ್ರು ಸಿಗ್ತಾಳೆ ಹೇಳಿ. ಅಂಥವಳನ್ನ ಪ್ರೀತಿ ಒಪ್ಕೊಳ್ದೆ ಎಷ್ಟು ಆಟ ಆಡಿಸ್ತಿದ್ದಾನೆ ಗೊತ್ತಾ ನಿಮ್ಮ ಮೊಮ್ಮಗ ಅಂತಾನೆ ಶ್ರೀಮಂತ. ಅವನ ಮನಸ್ಸಲ್ಲಿ ಏನಿದೆಯೋ, ಏನೇನು ದುಃಖ ಇದೆಯೋ ನಮಗೇನು ಗೊತ್ತು ಅಂತಾರೆ ಶಕುಂತಲ. ದುಃಖ ಅವನ ಮನಸ್ಸಲ್ಲಿ, ನಮ್ಮ ಲಂಬು ಭಾವ ಖುಷಿಯಾಗಿದ್ದರೆ ಸಾಕು, ಅದು ಎಂಥ ದುಃಖ ಇದ್ದರೂ ಪಟ್ ಅಂತ ಮರ್ತೋಗ್ಬಿಡ್ತಾನೆ ಅಂತಾನೆ ಶ್ರೀಮಂತ. ನಿಜ ಕಣೋ, ಆದರೆ ಅವನ ಮನಸ್ಸಲ್ಲಿ ಏನೋ ಒಂದು ಬೇಸರ ಇದೆ. ಬಹುಶಃ ಈ ಮನೆಗೋಸ್ಕರ ಭಾರ್ಗವಿ ತನ್ನ ಮಾಂಗಲ್ಯನ ಅಡ ಇಟ್ಲಲ್ಲ, ಅವಳು ಗಂಡನಾಗಿ ಮಾಂಗಲ್ಯ ಸರನ್ನ ಬಿಡಿಸ್ಕೊಂಡು ಬರೋದಕ್ಕಾಗಲಿಲ್ವಲ್ಲ ಅಂತ ಕೊರಗ್ತಾ ಇದ್ದಾನೋ ಏನೋ ಅಂತಾರೆ ಶಕುಂತಲ. ಅತ್ತೆ, ಅವನು ದುಡ್ಡು ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ಆದರೆ ಏನು ಮಾಡೋದು, ಬಾಡಿಗೆಗೆ ದಿನಸಿ ಖರ್ಚು, ಆ ಖರ್ಚು ಈ ಖರ್ಚು ಅಂತ ಎಲ್ಲ ಅಲ್ಲಿಂದಲ್ಲಿಗೆ ಆಗ್ತಾ ಇದೆಯಲ್ಲ ಅಂತಾನೆ ಶ್ರೀಮಂತ. ನೀನು ಹೇಳ್ತಿರೋದು ನಿಜ, ಆದರೆ ಇದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೋ ಏನೋ. ಮನೆ ಮಹಾಲಕ್ಷ್ಮಿ ಕತ್ತಲ್ಲಿ ಅರ್ಶಿನ ದಾರನ ಕಟ್ಕೊಂಡು ಓಡಾಡ್ತಿರೋದನ್ನು ನೋಡೋದಕ್ಕೆ ನನಗೂ ಸಂಕಟ ಆಗ್ತಿದೆ ಕಣೋ ಅಂತಾರೆ ಶಕುಂತಲ. ಆಗ JP ಬಂದು, ಅದಕ್ಕೊಂದು ಪರಿಹಾರ ಸಿಕ್ಕಿದೆ ಅಂತಾರೆ. ಏನು ಪರಿಹಾರ ಹೇಳಿ ಲಂಬುಬಾವ ಅಂತಾನೆ ಶ್ರೀಮಂತ. ನಮ್ಮ ಅರ್ಜುನ್ ಮತ್ತು ಭಾರ್ಗವಿ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತಾರೆ JP. ಲಂಬುಬಾವ, ರಾತ್ರಿಯೆಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ರಾಮಸೀತೆಗೆ ಏನಾಗಬೇಕು ಅಂತ ಕೇಳಿದ್ರಂತೆ, ಕಟ್ಟೋಕೆ ತಾಳಿ ಬೇಕಲ್ವಾ ಅಂತಾನೆ ಶ್ರೀಮಂತ. ಆಗ ಮಾಂಗಲ್ಯನ ತೋರಿಸ್ತಾರೆ JP. ಅರೆ, ಇದು ನಮ್ಮ ಭಾರ್ಗವಿ ಮಾಂಗಲ್ಯ ಸರ, ಇದು ಹೇಗೋ ನಿನ್ನ ಹತ್ರ ಅಂತಾರೆ ಶಕುಂತಲ. ನಮ್ಮ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ಅರ್ಜುನ್ ಭಾರ್ಗವಿ ಈ ಮನೆ ಜವಾಬ್ದಾರಿ ತಗೊಂಡ್ರು. ಅದನ್ನು ನಿಭಾಯಿಸೋಕೆ ಇದನ್ನು ಅಡ ಇಟ್ಟು ಇದ್ರ ಮಧ್ಯೆ ಕೋರ್ಟು ಕಚೇರಿ, ಆ ಅಪ್ಲಿಕೇಶನು ಈ ಅಪ್ಲಿಕೇಶನು ಅಂತ ಇದನ್ನು ಬಿಡಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಹಾಗಂತ ಮನೆ ಹಿರಿಯನಾಗಿ ನಾನು ಸುಮ್ಮನೆ ಇರೋದಕ್ಕಾಗತ್ತಾ, ಅದಕ್ಕೆ ಇದನ್ನು ಬಿಡಿಸ್ಕೊಂಡು ತಂದೆ ಅಂತಾರೆ JP. ಅಲ್ಲ ಬಾವ, ಅಷ್ಟೊಂದು ದುಡ್ಡನ್ನು ಹೇಗೆ ಹೊಂದಿಸಿದ್ರಿ ಅಂತಾನೆ ಶ್ರೀಮಂತ. ನಾನು ಕೆಲಸ ಮಾಡ್ತಿದ್ದೀನಿ ಶ್ರೀಮಂತ, ಕೋರ್ಟ್ ಮುಂದೆ ದಿನ ಒಂದಿಷ್ಟು ಡಾಕ್ಯುಮೆಂಟ್ನ ಡ್ರಾಫ್ಟ್ ಮಾಡ್ತೀನಿ, ನೋಟ್ರಿ ಮಾಡ್ತೀನಿ, ಪ್ರಾಮಾಣಿಕವಾಗಿ ದುಡಿತಿದ್ದೀನಿ ಅಮ್ಮ, ಆ ದುಡ್ಡಲ್ಲೇ ಇದನ್ನು ಬಿಡಿಸ್ಕೊಂಡು ಬಂದಿದ್ದು ಅಂತಾರೆ JP. ಬಾವ, ನೀವು ಈ ಮನೆ ರಾಜ ಇದ್ದಂಗೆ, ಈ ಕೆಲಸ ಎಲ್ಲ ನೀವು ಹೇಗೆ ಮಾಡ್ತೀರಾ? ಈಗಷ್ಟೇ ಒಂದು ಕೇಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀರಾ, ನೀವು ರೆಸ್ಟ್ ಮಾಡಲಿ ಅಂತ ಅಲ್ವಾ ಅರ್ಜುನ್ ಅಷ್ಟೊಂದು ಕಷ್ಟಪಡ್ತಿರೋದು. ನೀವೇನಾದರೂ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಅವನಿಗೆ ಗೊತ್ತಾದರೆ ಅವನು ಎದೇನೆ ಹೋಗುತ್ತೆ ಬಾವ ಅಂತಾನೆ ಶ್ರೀಮಂತ. ಇದರಲ್ಲಿ ಬೇಜಾರು ಮಾಡ್ಕೊಳ್ಳುವಂಥದ್ದು ಏನಿದೆಯೋ, ಜೀವನ ಅಂದ್ರೇ ಹೀಗೆ, ಪಾಠ ಕಲಿಸೋ ಪರಿಸ್ಥಿತಿಗಳು ಹಿರಿಯರು ಕಿರಿಯರು ಅಂತ ನೋಡಲ್ಲ. ಬದಲಾಗಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಜೀವನ ಎಲ್ಲದಕ್ಕೂ ಒಂದು ಅವಕಾಶ ಕೊಡುತ್ತೆ. ರೀಸ್ಟಾರ್ಟ್ ಮಾಡೋಕ್ಕೆ ನಾವು ತಯಾರಿರಬೇಕಷ್ಟೆ. ಮತ್ತು ಹಳೆ JP ಆಗಿ ನಾನು ಆ ಡಾಕ್ಯುಮೆಂಟ್ನ ಡ್ರಾಫ್ಟ್ ಮಾಡ್ತಿರೋದು ನನಗೆ ಎಷ್ಟು ಖುಷಿ ಕೊಡ್ತಿದೆ ಗೊತ್ತಾ ಅಮ್ಮ. ಅವರಿಬ್ಬರು ನಮ್ಮ ಕುಟುಂಬಕ್ಕೋಸ್ಕರ ತಮ್ಮ ಜೀವನನೇ
ಕೊಟ್ಬಿಟ್ಟಿದ್ದಾರೆ. ನಾನು ಇಷ್ಟು ಮಾಡೋಕ್ಕಾಗಲ್ವೇನಮ್ಮ? ಭಾರ್ಗವಿ ನನ್ನ ಮಗಳ ರೂಪದಲ್ಲಿ ನನಗೆ ಮರುಜನ್ಮ ಕೊಟ್ಟಿದ್ದಾಳೆ. ಅಪ್ಪನಾಗಿ ಮಗಳಿಗೆ ಕೊಡ್ತಾ ಇರೋ ಉಡುಗೊರೆ ಇದು ಅಂತಾರೆ ಜೆ ಪಿ. ನಿನ್ನ ಬಗ್ಗೆ ತುಂಬ ಹೆಮ್ಮೆ ಆಗ್ತಿದೆ ಜೆ ಪಿ. ಕೊನೆಗೂ ಭಾರ್ಗವಿನ ಅರ್ಥ ಮಾಡಿಕೊಂಡು ಅವಳಿಗೆ ಅಪ್ಪ ಇಲ್ಲ ಅನ್ನೋ ನೋವನ್ನು ನಗಿಸ್ತಿದೆಯಲ್ಲ, ಇದಕ್ಕಿಂತ ದೊಡ್ಡ ಉಡುಗೊರೆ ಏನು ಕೊಡೋಕ್ಕೆ ಸಾಧ್ಯ ಹೇಳು ಅಂತಾರೆ ಶಕುಂತಲಾ. ಶ್ರೀಮಂತ, ಇದನ್ನು ನೀನೇ ಅರ್ಜುನ್ಗೆ ಕೊಡು. ನಾನು ಕೊಟ್ಟೆ ಅಂದರೆ ಅವನು ಸುಮ್ಮನೆ ಇಮೋಷ್ನಲ್ ಆಗ್ತಾನೆ, ಅವನಿಗೆ ಮುಜುಗರನೂ ಆಗ್ಬೋದು. ಪ್ಲೀಸ್ ಇದೊಂದು ಹೆಲ್ಪ್ ಮಾಡು ಅಂತಾರೆ ಜೆ ಪಿ. ಸರಿ ಬಾವಾ, ಅಳಿಮಯ್ಯಂಗೆ ಇದನ್ನು ಕೊಟ್ಟು ಇವತ್ತೇ ತಾಳಿ ಕಟ್ಟು ಅಂತೀನಿ ಅಂತ ಶ್ರೀಮಂತ ಹೋಗ್ತಾನೆ. ನಿನ್ನ ಬಗ್ಗೆ ತುಂಬ ಹೆಮ್ಮೆ ಆಗ್ತಿದೆ ಜೆ ಪಿ ಅಂತಾರೆ ಶಕುಂತಲಾ. ಈಚೆ ಚರಣ್, ನಿನ್ನೆ ಕೇಳ್ತಿರೋದು ಬೃಂದ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಯಾರು ಕೊಟ್ಟರು? ಈ ದುಡ್ಡು ಇಟ್ಕೊಂಡು ಟ್ರಿಪ್ಗೆ ಹೋಗೋಣ ಅಂತ ಹೇಳ್ತಿದ್ಯಾ ಅಂತಾನೆ ಚರಣ್. ಅದೇ ಚರಣ್, ಅಮ್ಮ ಮೊನ್ನೆ ಸಿಕ್ಕಿದ್ರಲ್ಲ, ಅಷ್ಟೊಂದು ಅಪ್ಪಂದು ಯಾವುದೋ ಒಂದು ಹಳೆ ಪಾಲಿಸಿ ದುಡ್ಡು ಬಂದಿತ್ತಂತೆ, ಸ್ವಲ್ಪ ಇಟ್ಕೊ ಅಂತ ಕೊಟ್ಟರು ಅಂತಾಳೆ ಬೃಂದ. ನಿನ್ನ ಮಾತನ್ನು ನಂಬೋದಾ ಅಂತಾನೆ ಚರಣ್. ಯಾಕೆ ಚರಣ್, ನಿನಗೆ ನಂಬಿಕೆ ಬಂದಿಲ್ಲ ಅಂದರೆ ಅಮ್ಮಂಗೆ ಫೋನ್ ಮಾಡೋಣ, ಕೇಳಿವೆ ಅಂತೆ. ಇರು, ಇದು ಕಷ್ಟದಲ್ಲಿದ್ದಾಳೆ ಮಗಳು, ಹಬ್ಬಕ್ಕೂ ಹಾಗೆ ದುಡ್ಡು ಕೊಟ್ಟಂಗಾಗುತ್ತೆ ಅಂದ್ಬಿಟ್ಟು ಕೊಟ್ಲು, ಕೇಳ್ತೀಯಾ ಅಂತಾಳೆ ಬೃಂದ. ನೀನು ಯಾರ ಮುಂದೇನಾದರೂ ಕೈ ಚಾಚಿದ್ಯಾ ಅಂತ ಗಾಬರಿ ಆಯಿತು ಬೃಂದ ಅಂತಾನೆ ಚರಣ್. ಏನು ಚರಣ್, ನೀನು ಯಾವಾಗ ನೋಡಿದ್ರೂ ನನ್ನ ಮೇಲೆ ಡೌಟ್ ಪಡ್ತಾನೆ ಇರ್ತೀಯ. ಅದು ಬಿಡು, ಈಗ ದುಡ್ಡಿದೆ, ನಾವಿಬ್ಬರು ಎಲ್ಲಾದರೂ ಹೋಗೋಣವಾ? ಪ್ಲೀಸ್ ನೀನೇ ಡಿಸೈಡ್ ಮಾಡು ಪ್ಲೇಸನ್ನು ಅಂತಾಳೆ ಬೃಂದ. ನಾವು ಮನೆಯವರೆಲ್ಲ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಗೊತ್ತಲ್ವ ಬೃಂದ? ಸ್ವಲ್ಪ ದುಡ್ಡಿದ್ರೆ ಅದನ್ನು ರೆಂಟ್ಗೋ, ಮನೆ ದಿನಸಿಗೋ, ಅಪ್ಪ ಅಜ್ಜಿ ಟ್ಯಾಬ್ಲೆಟ್ಗೋ ಯೂಸ್ ಮಾಡ್ಬೋದಲ್ವಾ ಬೃಂದ? ಇದೆಲ್ಲ ಬಿಟ್ಟು ಈ ಸಮಯದಲ್ಲಿ ನಾವು ಟ್ರಿಪ್ಪಿಗೆ ಹೋದರೆ ಏನು ಚೆನ್ನಾಗಿರುತ್ತೆ ಅಂತಾನೆ ಚರಣ್. ನಿನಗೆ ನನ್ನ ಜೊತೆ ಟ್ರಿಪ್ಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳು ಅಂತಾಳೆ ಬೃಂದ. ನಾನೆಲ್ಲಿ ಹಾಗಂದೆ, ಎಲ್ಲ ಸರಿ ಹೋಗಲಿ, ಆಮೇಲೆ ನಾವಿಬ್ಬರು ಹೋಗೋಣ ಅಂತಾನೆ ಚರಣ್. ಬರೀ ಸುಳ್ಳು, ನಿನಗೆ ಈ ಮನೆಯವ್ರ ಬಗ್ಗೆ ಇರೋ 1% ಕಾಳಜಿನಾದರೂ ನನ್ನ ಬಗ್ಗೆ ಇದ್ದಿದ್ರೆ ನೀನು ಈ ಮಾತನ್ನು ಆಡ್ತಿರ್ಲಿಲ್ಲ ಚರಣ್ ಅಂತಾಳೆ ಬೃಂದ. ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡ್ಮೇಲೆ ನೀನು ಈ ಮನೆಯವಳಲ್ವಾ? ನಾನು, ಅರ್ಜುನ್, ಭಾರ್ಗವಿ ನಾವೆಲ್ಲರೂ ಕೆಲಸಕ್ಕೆ ಹೋಗ್ತಿದ್ದೀವಿ. ಆದಷ್ಟು ಬೇಗ ಈ ಮನೆ ಪರಿಸ್ಥಿತಿ ಸುಧಾರಿಸುತ್ತೆ. ಆಮೇಲೆ ನೀನು ಹೇಳೋ ಪ್ಲೇಸ್ಗೆ ನಿನಗೆ ಇಷ್ಟ ಬಂದಷ್ಟು ದಿನ ಹೋಗೋಣ. ತಗೋ, ಈ ದುಡ್ಡನ್ನು ಭಾರ್ಗವಿಗಾದರೂ ಕೊಡು, ಮನೆ ಖರ್ಚಿಗೆ ಆಗುತ್ತೆ ಅಂತ ಚರಣ್ ಹೋಗ್ತಾನೆ. ಇವನಿಗೇನು ತಲೆ ಕೆಟ್ಟಿದ್ಯಾ? ನಾನು ತಲೆ ಓಡಿಸಿ ಸಂಪಾದಿಸಿರೋ ದುಡ್ಡನ್ನು ಆ ಭಾರ್ಗವಿ ಕೈಗೆ ಕೊಡಬೇಕಂತೆ. ಈ ಮನೇಲಿ ಮೊದಲೇ ನೆಮ್ಮದಿ ಇಲ್ಲ, ಇವನು ನೋಡಿದರೆ ನನ್ನ ಜೊತೆ ಆಚೆಗೂ ಬರಲ್ಲ ಅಂತಾನೆ. ಇವನ ಹೇಗಾದರೂ ಮಾಡಿ ಟ್ರ್ಯಾಕಿಗೆ ತರಬೇಕಲ್ಲ ಅಂತ ಬೃಂದ ಯೋಚನೆ ಮಾಡ್ತಾಳೆ. ಈಚೆ ಭಾರ್ಗವಿ ರೂಮಲ್ಲಿ ಸಿಟ್ಟಿಂದ ಕೂತಿರ್ತಾಳೆ. ಆಗ ಅರ್ಜುನ್ ಬಂದು ಭಾರ್ಗವಿ ಅಂತಾನೆ. ಭಾರ್ಗವಿ ಮಾತಾಡಲ್ಲ. ರೀ ಅಂತ ಅವಳ ಪಕ್ಕ ಕೂತ್ಕೋತಾನೆ ಅರ್ಜುನ್. ಏನು ಅಂತಾಳೆ ಭಾರ್ಗವಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಾನೆ ಅರ್ಜುನ್. ನಂದು ಅಬ್ಜೆಕ್ಷನ್ ಇದೆ ಅಂತಾಳೆ ಭಾರ್ಗವಿ. ಓವರ್ ರೂಲ್ ಮಾಡಿ ಮಾತಾಡೋಕ್ಕೆ ಅವಕಾಶ ಕೊಡ್ಬೋದಲ್ವಾ ಅಂತಾನೆ ಅರ್ಜುನ್. ನನ್ನ ಲವರ್ಗೆ ನನ್ನ ಪ್ರಯತ್ನ ಸಾಲ್ತಿಲ್ವಂತೆ. ಆಯಿತು ಬಿಡಿ, ಇನ್ನೂ ಪ್ರಯತ್ನ ಪಡ್ತೀನಿ, ಮತ್ತೆ ಪ್ರಯತ್ನ ಪಡ್ತೀನಿ, ಮತ್ತೆ ಪ್ರಯತ್ನ ಪಡ್ತಾನೇ ಇರ್ತೀನಿ ಅಂತಾಳೆ ಭಾರ್ಗವಿ. ಆಲ್ರೆಡಿ ನಾನು ನಿಮಗೆ ಬಿದ್ದಾಗಿದೆ, ಇನ್ನೇನು ಪ್ರಯತ್ನ ಪಡ್ತೀರಾ ಟಗರು ಪುಟ್ಟಿ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಮುಗುಳ್ನಗ್ತಾ, ಅಂದರೆ ನಿಮ್ಮ ಲವರ್ನ ನೀವು ಇಂಪ್ರೆಸ್ ಮಾಡೋಕ್ಕೆ ಬಂದಿದ್ದೀರಾ ಅನಿಸುತ್ತೆ, ನಿಮ್ಮ ಪ್ರಯತ್ನ ಎಲ್ಲಿ? ಮತ್ತು ನಾನು ಅಷ್ಟು ಈಸಿಯಾಗೆಲ್ಲ ಇಂಪ್ರೆಸ್ ಆಗಲ್ಲ ಅಂತಾಳೆ ಭಾರ್ಗವಿ. ನಾನು ಗಿಫ್ಟ್ ತಂದಿದ್ದೀನಿ, ಲವ್ವರ್ನ ಮೀರಿ ಮುಂದಿನ ಸ್ಥಾನ ಕೊಡೋಣ ಅಂದ್ಕೊಂಡಿದ್ದೀನಿ ಅಂತ ಮಾಂಗಲ್ಯನ ತೋರಿಸ್ತಾನೆ ಅರ್ಜುನ್. ಆಗ ಭಾರ್ಗವಿ ಖುಷಿಯಿಂದ ನೋಡ್ತಾ ಬಾವುಕಳಾಗ್ತಾಳೆ. ಜೀವನ ಪೂರ್ತಿ ನಿಮ್ಮ ಆಸೆ, ಕನಸು, ಗುರಿಗೆ ಜೊತೆಯಾಗಿರ್ತೀನಿ, ನನ್ನ ಹೆಂಡತಿಯಾಗಿರ್ತೀರಾ? ಈ ಮಾಂಗಲ್ಯ ವಾಪಸ್ ತರಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟಿದ್ದೆ, ಆದರೆ ಡ್ಯಾಡ್ ನನ್ನ ಕನಸನ್ನು ಈಡೇರಿಸಿದ್ರು, ನಿಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತು ಈ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಅರ್ಜುನ್ ಭಾರ್ಗವಿ ಕೊರಳಿಗೆ ಮಾಂಗಲ್ಯನ ಹಾಕ್ತಾನೆ. ಭಾರ್ಗವಿ ಅರ್ಜುನ್ನ ತಪ್ಕೋತಾಳೆ. ನಾನು ನಿಮ್ಮ ಹತ್ರ ಪ್ರೀತಿ ಕೇಳಿದ್ದು ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕಾಗಲ್ಲ ಭಾರ್ಗವಿ, ನಿಮ್ಮ ಪ್ರೀತಿ ಎಷ್ಟು ಪವಿತ್ರ ಅಂತ ಅರ್ಥ ಮಾಡಿಸೋಕೆ. ಈ ಕೋರ್ಟು, ಕೇಸು, ಮನೆ ಅಂತ ನಿಮ್ಮ ಬಗ್ಗೆ ನೀವು ಮರ್ತಿದ್ದೀರಾ, ಅದನ್ನು ನೆನ್ಪು ಮಾಡೋದಕ್ಕೆ. ಇವಾಗ ನನ್ನ ಟಗರು ಪುಟ್ಟಿ ವಾಪಸ್ ಬಂದಿದ್ದಾಳೆ ಅಂತಾನೆ ಅರ್ಜುನ್. ನನಗೂ ನನ್ನ ಪಾರ್ಥ ಸಿಕ್ಬಿಟ್ಟ ಅಂತಾಳೆ ಭಾರ್ಗವಿ. ಈಚೆ ಜೆ ಪಿ ಶಕುಂತಲಾ ಹತ್ರ ಬಂದು ಅಮ್ಮ ಅಂತ ಕರೀತಾರೆ. ಜೆ ಪಿ ಏನಾದರೂ ಬೇಕಿತ್ತಾ ಅಂತಾರೆ ಶಕುಂತಲಾ. ನನಗೇನು ಬೇಕಾಗಿಲ್ಲ, ನಾನೇ ನಿನಗೇನೋ ಕೊಡೋಣ ಅಂತಾರೆ ಜೆ ಪಿ. ನನಗೇನು ಬೇಡ, ನನಗೇನು ಬೇಕು ಅಂತ ನಾನು ಕೇಳೇ ಇಲ್ವಲ್ಲ. ಟ್ಯಾಬ್ಲೆಟ್ ಇದೆ, ದೇವಸ್ಥಾನದ ಹುಂಡಿಗೆ ಹಾಕೋಕ್ಕೆ ಹಣನೂ ಇದೆ, ಮತ್ತು ಇನ್ನೇನು ಬೇಕೋ ಅಂತಾರೆ ಶಕುಂತಲಾ. ಹಾಗಲ್ಲಮ್ಮ, ನೀನು ಏನಾದ್ರು ಬೇಕು ಅಂತ ಯಾವತ್ತೂ ತಾನೇ ಕೇಳಿದೆಯಾ? ನಿಂದು ಕೊಡೋ ಕೈ ಹೊರತು ಕೇಳೋ ಅಭ್ಯಾಸ ಇಲ್ಲ. ನನ್ನ ಖುಷಿಗೆ ಅಂತ ಇವತ್ತು ಇದನ್ನು ತಂದಿದ್ದೀನಿ, ಅದು ನಿನಗೆ ಅಂತ ಜೆ ಪಿ ಮೂಗುತಿನ ಶಕುಂತಲಾಗೆ ಕೊಡ್ತಾರೆ. ನಿಜವಾಗ್ಲೂ ನೀನು ಇದನ್ನು ನನಗೆ ತಂದೆ ಜೆ ಪಿ ಅಂತಾರೆ ಶಕುಂತಲಾ. ಹೌದಮ್ಮ, ಪ್ರಾಮಾಣಿಕವಾಗಿ ದುಡ್ದು ತಂದಿದ್ದೀನಿ ಅಂತಾರೆ ಜೆ ಪಿ. ಮನೆಗೇನಾದರೂ ತರೋದಲ್ವ ಜೆ ಪಿ, ಈ ಮುದುಕಿಗೆ ಯಾಕೋ ಈ ಶೃಂಗಾರ ಅಂತಾರೆ ಶಕುಂತಲಾ. ನಿನಗೆ ವಯಸ್ಸಾಗಿದೆಯಾ? ನಮ್ಮನೇಲಿರೋ ಎನರ್ಜಿಟಿಕ್ ಪುಟ್ಟ ಹುಡುಗಿ ನೀನು. ಇಷ್ಟು ವರ್ಷ ನಿನಗೆ ಏನು ಬೇಕು, ನಿನಗೇನು ಇಷ್ಟ ಅಂತ ನಾನು ಕೇಳಲೇ ಇಲ್ಲ. ಆಗ ದುಡ್ಡು ತಂದು ಕೊಡ್ತಿದ್ದಿದ್ದು ದುಡ್ಡಿನ ಹಿಂದೆ
ಅಹಂಕಾರ ಇತ್ತು. ಆದರೆ ನೀನು ತೋರಿಸ್ತಿದ್ದ ಪ್ರೀತಿ ಕಾಳಜಿ ಯಾವತ್ತೂ ಕಮ್ಮಿ ಆಗಿರಲಿಲ್ಲ. ಅದಕ್ಕೆ ಅಮ್ಮ ಇವತ್ತು ಪ್ರಾಮಾಣಿಕವಾಗಿ ಸಂಪಾದಿಸಿರೋ ದುಡ್ಡಲ್ಲಿ ತಂದಿರೋ ಒಂದು ಚಿಕ್ಕ ಗಿಫ್ಟು ಇಷ್ಟ ಆಯ್ತಾ ಅಂತಾರೆ JP. ನನ್ನ ಮಗ ಒಳ್ಳೆ ಮನಸ್ಸಿನಿಂದ ತಗೊಂಡು ಬಂದಿದ್ದಾನೆ ಅಂದಮೇಲೆ ಇದು ಚೆನ್ನಾಗಿಲ್ಲದೆ ಇರುತ್ತೇನೋ. ಒಂದು ನಿಮಿಷ ಇರು JP ಅಂತ ಒಳಗೆ ಹೋಗಿ ವಾಪಸ್ ಬಂದು JP ಹೇಗೆ ಕಾಣಿಸ್ತಿದ್ದೀನೋ ಮೂಗುತಿ ಅಂತಾರೆ ಶಕುಂತಲಾ. ಸೂಪರ್ ಅಂತಾರೆ JP. ನಿಮ್ಮ ಅಪ್ಪ ಹೋದ್ಮೇಲೆ ಅದೇ ಕ್ಷಣ ನಾನು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿತ್ತು. ಆದರೆ ಆಗ ನೀವಿನ್ನೂ ಚಿಕ್ಕ ಮಕ್ಕಳು. ನಿಮ್ಗಳ ಮುಖ ನೋಡಿದ ಮೇಲೆ ನನಗೆ ಬದುಕಬೇಕು ಅನ್ನೋ ಆಸೆ ಹುಡ್ತು. ನಿಜವಾಗ್ಲೂ ಕಣೋ, ನಿಮ್ಮಿಂದ ನಾನೇನನ್ನು ಯಾವತ್ತೂ ಬಯಸಿರಲಿಲ್ಲ. ನನ್ನ ಮಕ್ಕಳು ಬೇರೆಯವರಿಗೆ ತೊಂದರೆ ಕೊಡದೆ ಒಳ್ಳೆಯವರಾಗಿ ಬದುಕಿದ್ರೆ ಸಾಕು ಅಂತ ಅನ್ಕೋತಿದ್ದೆ. ಆದರೆ ನೀನಿವತ್ತು ಇಷ್ಟು ಬದಲಾಗಿರೋದನ್ನು ನೋಡಿದರೆ ನಾನು ಬದುಕಿದ್ದು ಸಾರ್ಥಕ ಆಯಿತು ಅನ್ನಿಸ್ತು ಕಣೋ. ಇದೆಲ್ಲದಕ್ಕಿಂತ ಈ ನಿನ್ನ ಪರಿವರ್ತನೆ ಇದೆಯಲ್ಲ, ಅದೇ ನೀನು ನನಗೆ ಕೊಡ್ತಾ ಇರೋ ದೊಡ್ಡ ಉಡುಗೊರೆ ಕಣೋ ಅಂತಾರೆ ಶಕುಂತಲಾ. ಈ ಪರಿವರ್ತನೆಗೆ ನಾನಲ್ಲ ಕಣಮ್ಮ, ಇವನು ಅಂತ ರವೀಂದ್ರರ ಫೋಟೋನ ತೋರಿಸ್ತಾರೆ JP. ಹೌದಮ್ಮ, ಅವನೊಬ್ಬ ಜಾದೂಗಾರ. ನನ್ನಂಥ ಕಟುಕನ ಮನಸ್ಸನ್ನೇ ಕರಗಿಸಿಬಿಟ್ಟ. ನಾನು ಅವನ ಮೇಲೆ ದ್ವೇಷ ಕಾರ್ತಿದ್ರು ಅವನು ನನ್ನ ಮೇಲೆ ತೋರಿಸಿದ್ದು ಪ್ರೀತಿನೇ. ಕೊನೆಗೆ ನಮ್ಮ ಮನೆಗಳ ಬೆಳಗೋಕೆ ಅವನಿಬ್ಬರು ಹೆಣ್ಮಕ್ಳನ್ನ ನಮ್ಮ ಮನೆಗೆ ಸೊಸೆ ಕಳಿಸ್ದ. ಆದರೆ ನಾನೆಂಥ ನತದೃಷ್ಟ ನೋಡಮ್ಮ, ಅವನ ಹತ್ರ ಕ್ಷಮೆ ಕೇಳೋಕ್ಕೂ ಆಗಿಲ್ಲ. ಅದಕ್ಕೆ ನನ್ನ ಸೊಸೆ ಕೊನೆ ಉಸಿರಿರುವವರೆಗೂ ಅವನಿಬ್ಬರು ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋತೀನಿ. ಇದೇ ನಾನು ಇವಾಗ ಕೊಡೋ ಗೌರವ ಅಂತ ಕೈ ಮುಗಿತಾರೆ JP. ಈಚೆ ಜಗನ್ ಒಬ್ಬರು ಲಾಯರ್ ಹತ್ರ ಕೋರ್ಟ್ ಮುಂದೆ ನಿಂತ್ಕೊಂಡು, ನಾನಾಗಲೇ ಫೋನಲ್ಲಿ ಹೇಳಿದ್ನಲ್ಲ, ಒಬ್ಬರು ಪ್ರಾಪರ್ಟಿ ಪೇಪರ್ಸ್ ನನ್ನ ಹತ್ರ ಇದೆ, ಅದು ಮತ್ತೆ ವಾಪಸ್ ನನ್ನ ಅಣ್ಣನ ಕೈಗೆ ಸೇರಬಾರ್ದು. ಹಾಗೆ ಮಾಡಿದರೆ ನೀವು ಕೇಳಿದ್ದಕ್ಕಿಂತ 10% ಜಾಸ್ತಿ ದುಡ್ಡು ಕೊಡ್ತೀನಿ ಅಂತಾರೆ ಜಗನ್. ನೀವು ಹೇಳ್ತಾ ಇರೋದನ್ನು ಕೇಳ್ತಿದ್ರೆ ಆ ಪ್ರಾಪರ್ಟಿ ಲೀಗಲಾಗಿ ನಿಮ್ಮ ಕೈ ಸೇರಿಲ್ಲ ಅಂತ ಅರ್ಥ ಆಗ್ತಿದೆ. ಇಲ್ಲಿ ಡಾಕ್ಯುಮೆಂಟ್ ಕೊಡಿ, ಚೆಕ್ ಮಾಡ್ತೀನಿ. ಕೊಡಿ ಸರ್. ಫೈಲ್ನ ಲೀಗಲ್ ಆಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸರಿ ಮಾಡಿಸೋಕ್ಕೆ ತಾನೇ ನಾವಿರೋದು ಸರ್. ನೀವೇನು ಭಯಪಟ್ಕೋಬೇಡಿ, ಕೊಡಿ ಅಂತಾರೆ ಲಾಯರ್. ಜಗನ್ ಕೊಡ್ತಾರೆ. ಲಾಯರ್ ನೋಡಿ, ಪೇಪರ್ಸ್ ಎಲ್ಲ ಕರೆಕ್ಟಾಗಿದೆಯಲ್ಲ, ಮತ್ತೆ ಕೇಸ್ ಹಾಕೋಕೆ ಬಂದಿದ್ದೀರಾ ಅಂತಾರೆ. ಎಲ್ಲಿ ಪ್ರಾಪರ್ಟಿನ ಕಳ್ಕೊಂಡು ಬಿಡ್ತೀನೋ ಅಂತ ಭಯ ಆಯಿತು, ಅದಕ್ಕೆ ಒಂದು ಸಲ ಕ್ರಾಸ್ ಚೆಕ್ ಮಾಡಿಸ್ಕೊಂಡ್ರೆ ಅಂತಾರೆ ಜಗನ್. ಸರ್, ಇಂಥ ಕೇಸನ್ನು ಸುಮಾರು ಹ್ಯಾಂಡ್ಲ್ ಮಾಡಿದ್ದೀವಿ ಸರ್. ಪೇಪರ್ಸ್ ಪಕ್ಕ ಇದ್ದರೆ ಮಾತ್ರ ನಾವು ಮುಂದುವರಿಯೋದು. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಸರ್, ಭಯಪಡೋ ಅವಶ್ಯಕತೆಯೇ ಇಲ್ಲ. ಇಷ್ಟೊಂದು ಜನ ಲಾಯರ್ಸ್ ನಿಮ್ಮ ಜೊತೆ ಇದ್ದೀವಿ, ಅದು ಯಾವ ಲಾಯರ್ಸ್ ಬರ್ತಾರೋ ನೋಡೋಣ ಬಿಡಿ ಅಂತಾರೆ ಲಾಯರ್. ಕೇಸ್ ಹಾಕಿರೋದು ಭಾರ್ಗವಿ ಕಣ್ರಿ ಅಂತಾರೆ ಜಗನ್. ಆಗ ಭಾರ್ಗವಿ ಬರ್ತಾಳೆ. ಸರ್, ಅಲ್ಲಿ ಭಾರ್ಗವಿ ಬಂದರು ಅಂತಾರೆ ಲಾಯರ್. ಜಗನ್ ತಿರುಗಿ ಭಾರ್ಗವಿನೇ ನೋಡ್ತಾನೆ. ಒಂದೇ ಒಂದು ವಕಾಲತಿಗೆ ಹೆದರ್ಕೊಂಡು ಬಿಟ್ರಾ? ಟೈಮ್ ಮುಂಚೆನೇ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ದೀರಲ್ಲ. ಅಲ್ಲ, ಒಂದು ಕೇಸ್ ನಡೆಸೋಕ್ಕೆ ಇಷ್ಟೊಂದು ಜನ ಲಾಯರ್ಸಾ ಅಂತಾಳೆ ಭಾರ್ಗವಿ. ಒಂದು ವಕಾಲತ್ ಹಾಕಿದ ಕೂಡಲೇ ಕೇಸ್ ಗೆದ್ದಾಗಲ್ಲ ಅಲ್ವಾ ಭಾರ್ಗವಿ ಅಂತಾರೆ ಜಗನ್. ಕರೆಕ್ಟಾಗಿ ಹೇಳಿದ್ರಿ ಜಗನ್ ಪಾಟೀಲ್, ಒಂದು ವಕಾಲತ್ತಿನಿಂದ ಕೇಸ್ ಗೆದ್ದಂಗೆ ಖಂಡಿತ ಆಗಲ್ಲ ಅಂತಾಳೆ ಭಾರ್ಗವಿ. ಈಚೆ ಭಾರ್ಗವಿ JP ಹತ್ರ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕಿತ್ತು ಅಂತಾಳೆ. ನಾನು ಅಷ್ಟೇ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತಾರೆ JP. ಅದೇನು ಹೇಳಿ ಮಾವ ಅಂತಾಳೆ ಭಾರ್ಗವಿ. ಜಗನ್ ಮೇಲೆ ಕೇಸ್ ಹಾಕಿದ್ರಂತೆ ಅಂತಾರೆ JP. ಹೌದು ಮಾವ ಅಂತಾಳೆ ಭಾರ್ಗವಿ. ಚಿಕ್ಕುಗೆ ಬುದ್ಧಿ ಕಲಿಸೋವರೆಗೂ ನಾವು ಸುಮ್ಮನೆ ಇರಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಡ್ಯಾಡ್, ಈ ಕೇಸನ್ನು ಗೆಲ್ಲೋದು ನಾವೇ ಅಂತಾನೆ ಅರ್ಜುನ್. ಯಾರನ್ನು ಕೇಳಿ ಈ ಕೇಸ್ ಹಾಕಿದ್ರಿ ಅಂತಾರೆ JP. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.